ಕಲಬುರಗಿ ಜಿಲ್ಲೆಯ ಸೇಡಂ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 28 ನವಂಬರ್ 2025 ರಂದು ಫಿರ್ಯಾದಿದಾರ ಶ್ರೀ ಸಿದ್ದಾರೂಢ ತಂದೆ ಶಿವಯೋಗಪ್ಪ ಅಂತ ಇವರು ಪೊಲೀಸ್ ಠಾಣೆಗೆ ಬಂದು ಅವರ ಮನೆಯಲ್ಲಿ ಯಾರೋ ಕಳ್ಳರು ಮನೆ ಕೀಲಿ ಮುರಿದು ಒಳಗಡೆ ಹೋಗಿ 70 ಗ್ರಾಮ್ಸ್ ಆಫ್ ಗೋಲ್ಡ್ ಆಭರಣಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅನ್ನೋದು ದೂರು ನೀಡಿರ್ತಾರೆ. ಆ ದೂರಿನ ಆಧಾರದ ಮೇಲೆ ನಾವು ಒಂದು FIR ರಿಜಿಸ್ಟರ್ ಮಾಡಿಕೊಂಡಿರ್ತೇವೆ. 212/2025 BNS ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದಿರುತ್ತದೆ. ಸೊ ಈ ಪ್ರಕರಣ ಪತ್ತೆ ಮಾಡಲಿಕ್ಕೆ ನಮ್ಮ DYSP ಚಿಂಚೋಳಿ ಸಂಗಮನಾಥ ಹಿರೇಮಠ್ ಅವರ ಮಾರ್ಗದರ್ಶನದಲ್ಲಿ ತನಿಖಾಧಿಕಾರಿಯಾಗಿರುವಂಥ ಶ್ರೀ ಮಹದೇವ್ ಡಿ ಮತ್ತು ಅವರ ಟೀಮಲ್ಲಿ ಉಪೇಂದ್ರ ಕುಮಾರ್ ಶರಣಪ್ಪ ಮತ್ತು ಸಿಬ್ಬಂದಿ ಆಗಿರುವಂಥ ಮನೋಹರ್ ರೆಡ್ಡಿ, ಮಾಣಿಕ್ ರಾವ್, ಯಲ್ಗೋರೇಶ್, ಸಂತೋಷ್, ಮಾರುತಿ, ಹೊನ್ನಪ್ಪ, ನಾಗರಾಜ್, ಬಾಲಕೃಷ್ಣ ರೆಡ್ಡಿ, ಸದಾಶಿವ್ ಇವರೆಲ್ಲ ಒಂದು ಟೀಮ್ ಆಗಿ ಫಾರ್ಮ್ ಮಾಡಿ ಈ ಕಳ್ಳತನ ಪತ್ತೆ ಮಾಡಲಿಕ್ಕಂತೂ ಎಲ್ಲ ಕಡೆ MOBs ಚೆಕ್ ಮಾಡೋದು ಮತ್ತು ಬೇರೆ CCTV ಫುಟೇಜ್ ಬೇರೆ ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಅವರ ಎಫರ್ಟ್ಸ್ಗೆ ರಿಸಲ್ಟ್ ಆಗಿ ಈ ಫೆಬ್ 17 ರಂದು ಇಬ್ಬರು ಆರೋಪಿತರು ಈ GK ಕ್ರಾಸ್ ಮಾರ್ಗವಾಗಿ ಹೋಗುವ ರಸ್ತೆಯಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಿದ್ದಾಗ ನೈಟ್ ರೌಂಡ್ ಸ್ಟಾಫ್ ಅವರನ್ನೇ ವಶಪಡಿಸಿಕೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ. ಆ ವಿಚಾರಣೆ ಸಮಯದಲ್ಲಿ ಅವರು ಈ ಏನು ಗಣೇಶ್ ನಗರದಲ್ಲಿ ಏನು ಕಳ್ಳತನ ಆಗಿದೋ ಈ ಸಿದ್ದಾರೂಢ ಅಂತ ಫಿರ್ಯಾದಿದಾರ ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಆ ಕಳ್ಳತನ ಮಾಡಿರೋದು ಒಪ್ಕೊಂಡಿರ್ತಾರೆ. ಅವರು ಇನ್ನೂ ಡೀಟೇಲ್ಡ್ ಆಗಿ ವಿಚಾರಣೆ ಮಾಡಿದಾಗ ಅವರು ಇನ್ನೂ 4 ಕಳ್ಳತನಗಳಲ್ಲಿ ಭಾಗಿಯಾಗಿರುವುದು ಅವರು ತಿಳಿಸಿರುತ್ತಾರೆ. ಅದರಲ್ಲಿ 5 ಕೇಸಸ್ಸಲ್ಲಿ ಅವರು ಭಾಗಿಯಾಗಿರುವುದು ಕಂಡು ಬಂದಿರುತ್ತದೆ. ಅದರಲ್ಲಿ 4 ಕೇಸಸ್ಸು ಈ ಸೇಡಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಸೇರಿದಂಥ ಇದೆ ಮತ್ತು ಇನ್ನೊಂದು ಮಲ್ಕೇಡ್ ಪೊಲೀಸ್ ಸ್ಟೇಷನಲ್ಲಿ ಆಗಿರುವಂಥದ್ದಿದೆ. ಒಟ್ಟಾರೆ ಈ 5 ಕೇಸಸ್ಸಲ್ಲಿ 249 ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತು 360 ಗ್ರಾಮ್ಸ್ ಆಫ್ ಸಿಲ್ವರ್ ಕಳ್ಳತನ ಆಗಿದೆ. ಇದರಲ್ಲಿ ನಾವು ಅವರ ಆರೋಪಿತರು ಯಾರು ಕರಣ್ ತಂದೆ ರಂಗು ಪವಾರ್ ಅಂತ ಇವರು ಜಲ್ಕಿ ತಾಂಡದವರು ಮತ್ತು ರಾಮದಾಸ್ ತಂದೆ ಗಂಗೂರಾಮ್ ಚೌಹಾನ್ ಅಂತ ಕಮ್ಸೂರ್ ನಾಯಕ್ ತಾಂಡ ಆಲಂದ್ ಅವರು ಇವರಿಬ್ಬರು ಕಡೆ ನಾವು 155 ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತು 340 ಗ್ರಾಮ್ಸ್ ಆಫ್ ಸಿಲ್ವರ್ ನಾವು ರಿಕವರಿ ಮಾಡಿಕೊಂಡಿದ್ದೇವೆ. ಇವರು ಟೋಟಲ್ ಆಗಿ ಅವ್ರ ವಿಚಾರಣೆ ಸಮಯದಲ್ಲಿ ಅವರು ಹೇಳಿದ್ದೇನೆಂದರೆ ಅವರು ಟೋಟಲ್ 5 ಜನ ಒಂದು ಗ್ರೂಪ್ ಆಗಿ ಕಳ್ಳತನ ಮಾಡ್ತಾ ಇದ್ರು. ಅದರಲ್ಲಿ ಇಬ್ಬರು ನಮ್ಗೆ ಸಿಕ್ಕಿದ್ದಾರೆ, ಇನ್ನೂ 3 ಜನ ಅರೆಸ್ಟ್ ಆಗುವುದು ಬಾಕಿ ಇದೆ. ಇವರು ಜನರಲ್ ಆಗಿ ಮೇಯ್ನ್ ಇವ್ರದ್ದು ನೈಟ್ ಟೈಮ್ ಕಳ್ಳತನ ಮಾಡ್ತಾರೆ. ಇವರು ಜಾಸ್ತಿ ಅಂದರೆ ನೈಟ್ ಟೈಮು ಬೇರೆ ಜಾಗ ಎಲ್ಲ ಓಡಾಡ್ತಾ ಇರ್ತಾರೆ. ನೈಟ್ ಟೈಮಲ್ಲಿ ಯಾವ ಮನೆ ಲಾಕ್ ಬೀಗ ಹಾಕಿರುತ್ತದೋ ಸುತ್ತಮುತ್ತಲ ಜನ ಇಲ್ವೋ ಆ ಸಮಯದಲ್ಲಿ ಚಿಲ್ಕ ಹಾಕುವ ಕೊಂಡಿನ ಕಟ್ ಮಾಡಿ ಒಳಗಡೆ ಹೋಗಿ ಕಳ್ಳತನ ಮಾಡ್ತಾರೆ ಇವರು. ಇದರಲ್ಲಿ ಒಬ್ಬರು ರಾಮದಾಸನ ಆರೋಪಿ ಮೇಲೆ ಈಗಾಗಲೇ ಆಲಂದಲ್ಲಿ 4 ಕೇಸಲ್ಲಿ ಆರೋಪಿ ಆಗಿದ್ದಾನೆ ಮತ್ತು ಇವರ ಮೇಲೆ ಬಿಜಾಪುರಲ್ಲಿ 3 ಕೇಸು ಮತ್ತು ಅಫ್ಜಲ್ಪುರಲ್ಲಿ 1 ಕೇಸು. ಇವರ ಮೇಲೆ ಒಟ್ಟಾರೆ 8 ಕೇಸಸ್ಸು ರಿಜಿಸ್ಟರ್ ಆಗಿರೋದು ನಮ್ಮ ಗಮನಕ್ಕೂ ಬಂದಿದೆ. ಕರಣ್ ಮೇಲೆ ಸದ್ಯಕ್ಕಂತೂ ನಮಗೆ ಅವ್ರ ಮೇಲೆ ರಿಜಿಸ್ಟರ್ ಆಗಿರೋ ಬಗ್ಗೆ ಮಾಹಿತಿ ಯಾವುದೂ ಸಿಕ್ಕಿರುವುದಿಲ್ಲ. ಬಟ್ ನಾವು ಎಲ್ಲ ಚೆಕ್ ಮಾಡ್ತಾ ಇದ್ದೆ ಅವ್ರ ಮೇಲೆ ಬೇರೆ ಜಿಲ್ಲೆಯಲ್ಲಿ ಏನಾದರೂ ಕೇಸಸ್ ರಿಜಿಸ್ಟರ್ ಆಗಿದೆಯಾ ಅಂತ. ಬಟ್ ಇವರು ನೈಟ್ ಟೈಮ್ ಕಳ್ಳತನ ಮಾಡೋ ಪ್ರವೃತ್ತಿ ಹೊಂದಿರ್ತಾರೆ. ಇವರು ರಾಮದಾಸ್ ಅನ್ನೋರು ಮೇಜರು, ಇನ್ನೂ 4 ಜನ ಅವರ ಅಸೋಸಿಯೇಟ್ಸ್ ಇದ್ದಾರೆ, ಇನ್ನೂ ನಮಗೆ ಸಿಗುವುದು ಬಾಕಿ ಇದೆ. ಒಟ್ಟಾರೆ ಈ 5 ಕೇಸಸ್ ನಮ್ಮದು ಇವರು ಆರೋಪಿತರನ್ನು ನಾವು ಪತ್ತೆ ಮಾಡಿ ವಶಪಡಿಸ್ಕೊಂಡು ದಸ್ತಗಿರಿ ಮಾಡಿರೋದ್ರಿಂದ 5 ಕೇಸಸ್ ನಮಗೆ ಡಿಟೆಕ್ಟ್ ಆಗಿದೆ. ಸೇಡಮಲ್ಲಿ 4 ಕೇಸಸ್ಸು ಮತ್ತು ಮಲ್ಕೇಡಲ್ಲಿ 1 ಕೇಸು. ನಮಗೆ ಟೋಟಲ್ 155 ಗ್ರಾಮ್ಸ್ ಆಫ್ ಗೋಲ್ಡ್ ವರ್ತ್ 25 lakhs ಮತ್ತು 340 ಗ್ರಾಮ್ಸ್ ಆಫ್ ಸಿಲ್ವರ್ 96,000 ಟೋಟಲ್ 26.5 lakh ಪ್ರಾಪರ್ಟಿ ವರ್ತ್ ನಾವು ಈ ಆರೋಪಿಗಳಿಂದ ವಶಪಡಿಸಿಕೊಂಡಿದ್ದೇವೆ. ಅವರು ಈ ಒಳ್ಳೆಯ ಕಾರ್ಯಾಚರಣೆ ಮಾಡಿದ್ದಕ್ಕೆ ನಾನು ಚಿಂಚೋಳಿ ಸಬ್ ಡಿವಿಷನ್ ಟೀಮ್ ಎಸ್ಪೆಷಲಿ ಇವರು ಸಂಗಮನಾಥ್ ಹಿರೇಮಠ್ ಮತ್ತು ಇದರಲ್ಲಿ ಎಲ್ಲ ಕಂಪ್ಲೀಟ್ ಎಫರ್ಟ್ಸ್ ಮಾಡಿರುವಂಥ CPI ಮಹದೇವ್ ಡಿ ಅವರಿಗೆ ಮತ್ತು ಅವರ PSIಗಳು ಉಪೇಂದ್ರ ಕುಮಾರ್ ಶರಣಪ್ಪ ಮತ್ತು ಅವರ ಟೀಮ್ಗೆ ನಾನು ಮತ್ತು ಅಡಿಷನಲ್ SP ಅವರು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.